ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪುಟ್ಟವಂಜನಪ್ಪನವ್ರು ಹೋದ ಸಾರಿ ರೆಬಲ್ ಆಗಿದ್ದರು, ಅವರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದರು. ಈ ಸಾರಿ ಅವ್ರನ್ನೂ ಕೂಡ MP ಚುನಾವಣೆಯಲ್ಲಿ ಜೊತೆಲಿ ಕರ್ಕೊಂಡ್ವಿ, ಒಟ್ಟಿಗೆ ಅವರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು, ಕರ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಫಸ್ಟಲ್ಲಿ ವೇದಿಕೆ ಮೇಲೆ ಕೂಡ ನನ್ನ ಹೆಸರೇ ಹೇಳಿದ್ರು. ಆಮೇಲೆ ವಿಚಾರ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಹೇಳಿದರು. ಪುಟ್ಟವಂಜನಪ್ಪ ಕೂಡ ನಮಗೆ ಸಹಾಯ ಮಾಡಿದ್ರು, ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಹಂಗಾಗಿ ನನ್ನ ಹತ್ರ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರಾಗಲಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ, ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ JDS ಅವರಿರಲಿ, ಇಂಡಿಪೆಂಡೆಂಟ್ ಆಗಿರೋರಿರಲಿ, BJP ಅವರಿರಲಿ, ಯಾವುದೇ ಪಕ್ಷದಲ್ಲಿ ಇದ್ದವರಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ, ಸೇರ್ಪಡೆ ಆಗ್ತೀವಿ, ಕಾಂಗ್ರೆಸ್ ಪಕ್ಷದ ಒಂದು ಪಕ್ಷ ಸಿದ್ಧಾಂತಗಳನ್ನ ಒಪ್ಪಿ ನಾವು ಕೆಲಸ ಮಾಡ್ತೀವಿ ಅನ್ನೋದಾದರೆ ಖಂಡಿತ ಎಲ್ರಿಗೂ ನಾವು ಇನ್ವೈಟ್ ಮಾಡ್ತೀವಿ. ಹಂಗಾಗಿ ಅವರು ಕೂಡ ಇಲ್ಲಿ ಸೇರ್ಪಡೆ ಆಗಿದ್ದಾರೆ. ಅವರು ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಅಂದರೆ ನಮ್ಮ ಪಕ್ಷದಲ್ಲಿ MLCಗಳಿರ್ತವೆ, ಪಕ್ಷದ ಅಧ್ಯಕ್ಷರುಗಳು ಏನೋ ಬೋರ್ಡ್ ಚೇರ್ಮನ್ಸ್ ಇರ್ತವೆ, ಅಂಥದ್ರಲ್ಲಿ ಖಂಡಿತ ಯಾವುದ್ರಲ್ಲಿ ಅದರಲ್ಲಿ ಅಕಾಮಿಡೇಟ್ ಅವ್ರು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಅವ್ರಿಗೆ ಒಂದು ಪಕ್ಷದಲ್ಲಿ ಒಳ್ಳೆಯ ಒಂದು ಬೋರ್ಡ್ ಚೇರ್ಮನ್ ಇರ್ಬೋದು, MLC ಆಗ್ಬೋದು, ಅಂಥದಕ್ಕೆ ಏನಾದ್ರು ಅನುಕೂಲ ಬೇಕು ಅಂದರೆ ಪುಟ್ಟವಂಜನಪ್ಪನವ್ರಿಗೆ ನಾನು ಕೂಡ DK ಅಣ್ಣವ್ರಿಗೆ ಹೇಳಿದ್ದೀನಿ, DK ಶಿವಕುಮಾರ್ ಅವ್ರಿಗೆ ಖಂಡಿತ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಪಕ್ಷದಿಂದ ನನಗೊಂದು ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ. ನಾನು ಯಾಕಂದರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳಿದ್ದಾವೆ. ಯಾರೇ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿರಲಿ, ಅವರು ಇನ್ಆಕ್ಟಿವ್ ಆಗಿದ್ದರೆ ಮಾತ್ರ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗಿಯೂ ಪಕ್ಷದಲ್ಲಿ ಆಕ್ಟಿವ್ ಆಗಿರೋಂಥವ್ರು ನಮ್ಮವ್ರು ಯಾರಿದ್ದಾರೆ ಅವ್ರಿಗೆ ಫಸ್ಟು B ಫಾರಮ್ ಕೊಡುವಂಥದ್ದು ಪದ್ಧತಿ ಕೂಡ. ಹಂಗಾಗಿ ನನಗೂ ಹೇಳಿದ್ದಾರೆ, ಪರ್ಸ್ನಲಾಗೂ ಹೇಳಿದ್ದಾರೆ, ಬರುವಂಥ ಸ್ಥಳೀಯ ಚುನಾವಣೆಗಳಿರ್ಬೋದು, ಯಾವುದೇ ಒಂದು ಚುನಾವಣೆಗಳಿರಲಿ, ನಿನ್ನ ನೇತೃತ್ವದಲ್ಲೇ ಅದನ್ನು ಎದುರಿಸಬೇಕು, ಹೆಚ್ಚಿನ ಸೀಟುಗಳು ನಮ್ಮದೇ ಗೆಲ್ಲೋಂಗೆ ಆಗಬೇಕು. ಈಗ ಎಕ್ಸಾಂಪಲ್ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಅವಧಿ ಮುಗಿದಿದೆ. ಈಗ ಅದು ಕೂಡ ಹತ್ತಿರದಲ್ಲೇ ಸದ್ಯದಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ZPTPಗಳು ಬರ್ತಾ ಇದೆ, ಈಗ ನಗರದಲ್ಲಿ ನಗರಸಭಾ ಚುನಾವಣೆಗಳು ಬರ್ತಾ ಇದೆ, ಡೈರಿ ಎಲೆಕ್ಷನ್ಗಳಿದೆ. ಇವೆಲ್ಲವನ್ನು ನೀನು ನೇತೃತ್ವದಲ್ಲಿ ನಿರ್ವಹಿಸಬೇಕು ಅಂತ ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ನು ಕೊಟ್ಟಿದ್ದಾರೆ. ನನಗೆ ಮುಂದೆ ಬರುವಂಥ 2028ರ ಚುನಾವಣೆನ ಗಮನದಲ್ಲಿ ಇಟ್ಕೊಂಡು ನಿನಗೆ ವರ್ಕ್ ಮಾಡಲೇಬೇಕು, ಇದರಲ್ಲಿ ಗೆಲ್ಲಲೇಬೇಕು ಅಂತ ಸ್ಟ್ರಿಕ್ಟ್ಲಿ ನನಗೆ ಒಂದು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಈ ಕ್ವಶನ್ನ ಕೇಳಿದ್ದೀನಿ. ಪುಟ್ಟವಂಜನಪ್ಪ ಅವ್ರಿಗೂ ಕೂಡ ಕೆಲಸ ಮಾಡೋಕ್ಕೆ ಹೇಳಿದರೆ ಮಾಡ್ತಾ ಇದ್ದಾರೆ. ಹೆಂಗೆ ಅಂತಂದಾಗ ಅವ್ರು ಹೇಳಿದ್ದಾರೆ, ಮುಂದೆ ನಮ್ಮ ಪಕ್ಷದಲ್ಲಿ ಖಂಡಿತ ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಈ ಸಾರಿ ಏನಿದೆಯೋ 2028ಕ್ಕೆ ನೀನೇ ಅಭ್ಯರ್ಥಿ, ಖಂಡಿತ ನಿನಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ ನಾನು ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಪುಟ್ಟವಂಜನಪ್ಪನವ್ರು ಬಂದಿದ್ದಾರೆ, ಅವ್ರನ್ನ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. MP ಚುನಾವಣೆಯಲ್ಲೂ ಖಂಡಿತ MLA ಎಲೆಕ್ಷನ್ಗೂ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಪಕ್ಷಕ್ಕೆ ಸೇರಿದ್ದಾರೆ ಮತ್ತು ಅವ್ರು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋಂಥ ಒಂದು ಖಂಡಿತ ಅವಕಾಶ ಇರೋದಿಲ್ಲ. ಯಾಕಂತಂದರೆ ಅವರು ಪಕ್ಷಕ್ಕೆ ಬಂದು ಮತ್ತೆ ಹಿಂದೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಒಟ್ಟಿಗೆ ಇರ್ತಾರೆ. ಅವ್ರು ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಕೊಡುವಂಥ ಕೆಲಸ ಪಕ್ಷದ ಅಧ್ಯಕ್ಷರು ಮಾಡ್ತಾರೆ. ನಾನು ಕೂಡ ಅವ್ರ ಒಟ್ಟಿಗೆ ಇದ್ದು ಅವ್ರಿಗೆ ಒಳ್ಳೆಯ ಅವಕಾಶಗಳನ್ನ ಕಲ್ಪಿಸ್ಕೊಡೋದಕ್ಕೆ ನಾನು ಕೂಡ ಸಪೋರ್ಟ್ ಆಗಿರ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳೇ ಒಂದು ದೊಡ್ಡ ಸ್ಥಾನ ಇರುತ್ತೆ. ಇರಲಿ ಮಂತ್ರಿಗಳು, ನಾವು ಮಂತ್ರಿಗಳ ಹತ್ರಕ್ಕೆ ಹೋಗಿ ಯಾರ ಹತ್ರನೂ ಪಕ್ಷದಲ್ಲಿ ಅಭ್ಯರ್ಥಿಗಳ ಇದಾಗಬೇಕಾದ್ರೆ B ಫಾರಮ್ ಕೊಡಬೇಕಾದ್ರೆ ಪಕ್ಷದಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಕೂತ್ಕೊಂಡೇ ಮಾಡ್ತಾರೆ. ಇಲ್ಲಾಂದರೆ ಪಕ್ಷದಲ್ಲಿ ನಮ್ಮ CLP ನಾಯಕರಿದ್ದಾಗ ಸಿದ್ದರಾಮಯ್ಯವರು DK ಅಣ್ಣವ್ರ ನೇತೃತ್ವದಲ್ಲೇ ಇದನ್ನು ತೀರ್ಮಾನ ಆಗ್ತಿರ್ತದೆ. ಮಂತ್ರಿಗಳು ಈಗ ನಾನು ಸೇರಿಸ್ಕೋಬೇಕು ಅಂತಂದರೆ, ಇಲ್ಲ ನಾನು ಬೇಕಾದ್ರೆ ಹೇಳಬೇಕು ಅಂತಂದರೆ 20 ಜನ ಮಂತ್ರಿಗಳು ನನ್ನ ಇದರಲ್ಲಿ ಇದ್ದಾರೆ, ಬೇಕಾದ್ರೆ ನಾನು ಹೇಳಿಸ್ಬಲ್ಲೆ. ನನಗೆ ಅದರ ಅವಶ್ಯಕತೆ ಇದ್ದರೆ ಖಂಡಿತ ಅದೇನು ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇವತ್ತೆಲ್ಲ ಹಿಂದೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜಿ ಅವ್ರ ಹತ್ರನೇ ಅಪ್ರಿಸಿಯೇಷನ್ ತೊಗೊಂಡು ಇಡೀ ರಾಜ್ಯದಲ್ಲೇ ಸೆಕೆಂಡ್ ಡಿಜಿಟಲ್ ಮೆಂಬರ್ಶಿಪ್ ಮಾಡಿದೆ ಅಂದ್ಬಿಟ್ಟು ಅಪ್ರಿಸಿಯೇಷನ್ ತೊಗೊಂಡು ಅವ್ರು ಅವತ್ತು ಹೇಳಿದರು, ಒಂದು ಮಾತು ಹೇಳಿದ್ರು, ಮುಂದಿನ ದಿನಗಳಲ್ಲಿ 100% ಶಿಡ್ಲಘಟ್ಟದಿಂದ ನಿನಗೆ B ಫಾರಮ್ ಅಂತ ಹೇಳಿದರು. ಇವತ್ತು ಕೂಡ ಹೇಳ್ತಿದ್ದೀನಿ, ನಮ್ಮ ರಾಷ್ಟ್ರೀಯ ನಾಯಕರುಗಳ ನನಗೆ ಸಹಕಾರ ಇದೆ, ರಾಜ್ಯ ನಾಯಕರುಗಳ ಸಹಕಾರ ಇದೆ. 100ಕ್ಕೆ 100 ನಮಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ. ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೊನ್ನೆ ನಿಮಗೆಲ್ಲ ನೋಡಿದಂತೆ ಮಾಧ್ಯಮದವರು ಕೂಡ ಹೆಚ್ಚಿನ ಜನ ಈಗ ಬರುವಂಥದ್ದು ಅವತ್ತು ಗೊತ್ತಾಗಿದೆ. ಈಗ ಇಲ್ಲಿ ಬರುವಾಗ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನ ನಮ್ಮಲ್ಲಿ ಜೊತೆಲಿದ್ದೀವಿ ಮತ್ತು ಯಾರೆಲ್ಲ ಇದ್ರಿ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಗೊತ್ತಾಗಿದೆ. ಈಗ ಇಬ್ಬರು ಅಪ್ರಿಷಿಯೇಟ್ ಮಾಡಿದ್ರು, ನಮ್ಮ CM DCM ಇಬ್ಬರು ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಆಕ್ಟಿವ್ ಆಗಿದ್ದೀರಿ, ತುಂಬ ಚೆನ್ನಾಗಿ ಕೆಲಸಗಳು ನಡೀತಾ ಇದೆ. ಇಷ್ಟೆಲ್ಲ ಇದ್ದರೂ ಹೋದ ಸಾರಿ ನಿಮಗೆ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋಲಾಗಿರ್ಬೋದು, ಆದರೂ ಕೂಡ ಈ ಸಾರಿ ನಿಮಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಕಿವಿ ಮಾತು ಹೇಳಿದ್ದಾರೆ. ಅದರಿಂದ ಯಾವುದೇ ಥರದ ಸಂಕೋಚನೂ ಇಲ್ಲ, ಯಾವುದೇ ಸಂದೇಹನೂ ಬೇಡ. ತಿರುಗಿ ಇನ್ನೊಂದೇನೆಂದರೆ, ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು, ಮಾಜಿ ಸದಸ್ಯರುಗಳಿರ್ಬೋದು, ZP ಸದಸ್ಯರುಗಳಿರ್ಬೋದು, ಎಲ್ಲರೂ ಕೂಡ ನಮ್ಮೊಟ್ಟಿಗೇನೆ ಇದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಖಂಡರುಗಳು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ನೋಡೋ ಮುಖನೇ ಯಾರನ್ನೂ ಹಾಕೋದಿಲ್ಲ. ಖಂಡಿತ ಪಕ್ಷ ಸಿದ್ಧಾಂತ ಇದೆ, ಅದ್ರ ಜೊತೆಲೇ ಒಟ್ಟಿಗೇನೆ ಇರ್ತಾರೆ ಅನ್ನೋ ಮಾತನ್ನೇ ಅದಕ್ಕೆ ಇಷ್ಟ.